ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ನಾನು ಕೂಡ ಚೆನ್ನಾಗಿದ್ದೇನೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಯೂರಿ ಕುಕಿಂಗ್ ವ್ಲಾಗ್ಸ್‌ಗೆ. ಯಾರೆಲ್ಲ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆಯೇ ಯಾರು ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ನಿಮಗೆ ಕೇಳ್ಕೊತೇನೆ. ನೋಡಿ, ಇವತ್ತೊಂದು ನಾನು ನಿಮಗೆ ಒಳ್ಳೆ ರೆಸಿಪಿನ ತೊಗೊಂಡು ಬಂದೇನೆ. ಅದು ಡ್ರೈ ಪೌಡರು. ಏನಪ್ಪ ಅಂದರೆ ರಸಮ್ ಪೌಡರು. ರಸಮ್ ಪೌಡರ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೇನೆ. ನೋಡಿ, ರಸಮ್ ಪೌಡರ್ನ ಮಾಡಿಟ್ಕೊಂಡ್ರೆ ಕ್ವಿಕ್ಕಾಗಿ ನಾವು ರಸಮ್ನ ರೆಡಿ ಮಾಡ್ಕೋಬೋದು. ಈ ರಸಮ್ ಪೌಡರ್ನ ಮಾಡಿಟ್ಕೊಳ್ಳೋದ್ರಿಂದ ತುಂಬ ದಿನಗಳ ಕಾಲ ಬರುತ್ತೆ. ಆರಾಮ್ಸೆ ನಾವು 6 ಮಂತ್ವರೆಗೂ ಯೂಸ್ ಮಾಡ್ಕೋಬೋದು. ಬನ್ನಿ ನೋಡೋಣ ರಸಮ್ ಪೌಡರ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ನಿಮಗೆ ಇವತ್ತು ಹೇಳ್ತೇನೆ. ನೋಡಿ, ಇಲ್ಲಿ ನಾನು ಮೊದಲೇದಾಗಿ ಒಂದು ಬೌಲು ಧನಿಯಾ ತೊಗೊಂಡಿದ್ದೇನೆ. ಹವೈಜ್ನ ಒಂದು 8ರಿಂದ 10 ಒಣಮೆಣಸಿನ್ಕಾಯಿನ ತೊಗೊಂಡಿದ್ದೇನೆ. ಖಾರಕ್ಕೆ ಹೇಗೆ ಬೇಕೋ ಹಾಗೆ ಹಾಕ್ಕೋಬೇಕು, ನಮಗೆ ಖಾರಕ್ಕೆ ಅನುಗುಣವಾಗಿ. ಹಾಗೆಯೇ ಇಲ್ಲಿ 2 ಟೇಬಲ್ ಸ್ಪೂನು ಮೆಣಸುಕಾಳನ್ನ ತೊಗೋಬೇಕು. ಹಾಗೆಯೇ ಇಲ್ಲಿ 1 ಟೇಬಲ್ ಸ್ಪೂನು ಮೆಂತ್ಯಕಾಳು, ಹಾಗೆ ಇಲ್ಲಿ 2 ಟೇಬಲ್ ಸ್ಪೂನು ತೊಗರಿಬೇಳೆ, 2 ಟೇಬಲ್ ಸ್ಪೂನ್ ಜೀರಿಗೆ. ನೋಡಿ, ಇಲ್ಲಿ ಕಲರ್ಗೆ ಹಳದಿ ಪೌಡ್ರು, ಹಾಗೆಯೇ ಇಲ್ಲಿ ಇಂಗು ಸ್ವಲ್ಪ ಒಂದು ಚಿಟಿಕೆಷ್ಟು ಹಾಕ್ಕೋಬೇಕು. ಹಾಗೆ ಇಲ್ಲಿ ನೋಡಿ ಸ್ವಲ್ಪ ಕರಿಬೇವಿನ ಎಲೆಗಳನ್ನ ತೊಗೊಂಡಿದ್ದೇನೆ. ಅದು ತುಂಬ ಚೆನ್ನಾಗಿರುತ್ತೆ, ವಾಸನೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಕರಿಬೇವಿನ ಎಲೆ ತೊಗೊಂಡಿದ್ದೇನೆ. ಬನ್ನಿ ಇದನ್ನು ನಾವೀಗ ಡ್ರೈ ಆಗಿ ಎಲ್ಲನೂ ಚೆನ್ನಾಗಿ ಘಮ ಬರೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಒಂದೊಂದಾಗಿ ಇವನ್ನೆಲ್ಲನೂ ಹುರ್ಕೋಬೇಕು. ನೋಡಿ, ಇಲ್ಲಿ ನಾನು ಮೊದಲೇದಾಗಿ ಸ್ಟೋವ್ನ ಹಚ್ಕೊಂಡ್ಬಿಡ್ತೇನೆ. ಪದಾರ್ಥಗಳನ್ನ ಹುರ್ಕೊಳ್ಳೋದಕ್ಕೆ ಅಂತ ಒಂದು ಪ್ಯಾನ್ ಕೂಡ ಇಟ್ಕೊಂಡಿದ್ದೇನೆ. ನೋಡಿ, ಪ್ಯಾನ್ ಬಿಸಿ ಆಗಲಿ, ಎಣ್ಣೆ ಹಾಕ್ತೇನೆ. ಚೆನ್ನಾಗಿ ಡ್ರೈ ಆಗಿ ಒಂದೊಂದೇ ಪದಾರ್ಥಗಳನ್ನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಪ್ಯಾನ್ ಕೂಡ ಬಿಸಿ ಆಯಿತು. ಇವಾಗ ನಾನು ಫಸ್ಟು ಧನಿಯಾಕಾಳುಗಳನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ, ಒಳ್ಳೆ ಘಮ ಬರೋವರೆಗೂ ನಾನು ಇವಾಗ ಇದನ್ನು ಡ್ರೈ ಆಗಿ ರೋಸ್ಟ್ ಮಾಡ್ಕೋತೇನೆ. ಇವಾಗ ಇದು ಮುಗ್ದಿದೆ. ನೋಡಿ ಎಷ್ಟು ಚೆನ್ನಾಗಿ ಬ್ರೌನ್ ಕಲರ್ ಬಂದಿದೆ. ಇದನ್ನು ನಾನು ಇವಾಗ ಒಂದು ಪ್ಲೇಟ್ಗೆ ತೆಗೆದುಬಿಡ್ತೇನೆ. ಬನ್ನಿ ಇವಾಗ ಕಾಳುಮೆಣಸು ಕೂಡ ಹುರ್ಕೊಂಡು ಬಿಡೋಣ. ನೋಡಿ, ಇದು ಕೂಡ ಚೆನ್ನಾಗಿ ಹುರ್ಕೊಂಡೆ. ಇವಾಗ ನಾನು ಇದನ್ನು ತೆಗೆದು ಬೇರೆನ ಮೆಣಸಿನ್ಕಾಯಿನ ಹಾಕೋತಾ ಇದ್ದೇನೆ. ಒಣ ಮೆಣಸಿನ್ಕಾಯಿ ಇದನ್ನು ಕೂಡ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ. ಹಾಗೆಯೇ ಜೀರಿಗೆ, ಮೆಂತ್ಯ, ಕರಿಬೇವು, ತೊಗರಿಬೇಳೆ ಇವನ್ನು ಕೂಡ ಸಪ್ರೇಟಾಗಿ ಹುರ್ಕೊಂಬರ್ತೇನೆ. ಬನ್ನಿ ಹುರಿದ್ಬಿಟ್ಟು ತೋರಿಸ್ತೇನೆ ನಾನು ನಿಮಗೆ. ಎಲ್ಲನೂ ಕನ್ಫ್ಯೂಸ್ ಆಗೋದು ಬೇಡ ಅಂತ ಇನ್ನೊಂದು ಸಾರಿ ನಾನು ನಿಮಗೆ ಮೆಜರ್ಮೆಂಟ್ನ ತೋರಿಸ್ಬಿಡ್ತೀನಿ. ನಿಮಗೆ ಗೊತ್ತಾಗುತ್ತೆ ಕ್ವಾಂಟಿಟಿ ನೋಡ್ಕೊಂಬಿಟ್ಟು ಹೇಗೆ ಮಾಡ್ಕೊಳ್ಳೋದು ಅಂತ. ನೋಡಿ, ಇಲ್ಲಿ ನಾನು ಒಂದು 3 ಟೇಬಲ್ ಸ್ಪೂನ್ ತೊಗೊಂಡಿದ್ದೇನೆ. ಒಂದು ಮೀಡಿಯಮ್ ಸೈಜ್ ಒಂದು ಬೋಲು, ಆ ಬೋಲಲ್ಲೇ ನಾನು ಧನಿಯಾ ಕಾಳನ್ನ ತೊಗೊಂಡಿರೋದು ಫುಲ್ಲಾಗಿ. ನೋಡಿ, ಈ ಥರ ಬೋಲು, ಈ ಬೋಲಿಂದ ಒಂದು ಬೋಲ್ನ ಧನಿಯಾ ಕಾಳನ್ನ ತೊಗೊಂಡಿದ್ದೇನೆ. ಹಾಗೆಯೇ ಟೀ ಟೇಬಲ್ ಸ್ಪೂನಿಂದ 2 ಸ್ಪೂನು ಜೀರಿಗೆ ತೊಗೊಂಡಿದ್ದೇನೆ. ಅದು ಫುಲ್ಲಾಗಿ ತುಂಬಿರಬೇಕು. ಹಾಗೆಯೇ 2 ಸ್ಪೂನ್ ಜೀರಿಗೆ. ಇಲ್ಲಿ ನೋಡಿ 2 ಸ್ಪೂನು ತೊಗರಿಬೇಳೆ, ಒಂದು 8ರಿಂದ 10 ಒಣಮೆಣಸಿನ್ಕಾಯಿ ಖಾರ ಇರೋದು. ಹಾಗೆಯೇ ಇಲ್ಲಿ 1 ಟೀ ಟೇಬಲ್ ಸ್ಪೂನು ಮೆಂತ್ಯಕಾಳನ್ನ ತೊಗೊಂಡಿದ್ದೇನೆ. ಹಾಗೆಯೇ ಇಲ್ಲಿ 2 ಟೇಬಲ್ ಸ್ಪೂನು ಮೆಣಸುಕಾಳು. ಇವೆಲ್ಲವನ್ನು ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೊಂಡಿದ್ದೇನೆ. ಒಂದು 5 ನಿಮಿಷ ತಣ್ಣಗಾದ ಮೇಲೆ ಇದನ್ನು ನೈಸಾಗಿ ಪೌಡರ್ ಮಾಡ್ಕೊಂಬರೋಣ. ಬನ್ನಿ ನೋಡಿ, ಇವಾಗ ನಾನು ಇದನ್ನು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಎಲ್ಲವನ್ನು ಮಿಕ್ಸ್ ಮಾಡಿದ್ದೇನೆ. ನಾನಿವಾಗ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೇನೆ. ಅದು ಮಿಕ್ಸಿ ಜಾರಲ್ಲಿ ಒಂಚೂರು ನೀರು ಇರಬಾರ್ದು. ಎಲ್ಲನೂ ಚೆನ್ನಾಗಿ ತೊಳೆದ್ಬಿಟ್ಟು ನೀಟಾಗಿ ಒರೆಸ್ಕೋಬೇಕು. ಒಂದು ಸ್ವಲ್ಪನೂ ನೀರು ಒದ್ದೆ ಇರ್ದಂಗೆ ಒರೆಸ್ಕೊಂಡು ಹುರಿದಿರೋಂಥ ಪದಾರ್ಥಗಳನ್ನ ಹಾಕ್ಕೊಂಡು ನಾವು ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಇದು ತುಂಬ ದಿನಗಳ ಕಾಲ ಇಟ್ಕೊಳ್ಳೋವಂಥ ಪೌಡ್ರ್ ಆಗಿರೋದ್ರಿಂದ ಒಂದು ಸ್ವಲ್ಪ ನೀರಿನ ಅಂಶ ಇರಬಾರ್ದು. ಬನ್ನಿ ಇದನ್ನು ನಾನಿವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ನಾನು ನೈಸಾಗಿ ಪೌಡ್ರ್ ಮಾಡ್ಕೊಂಬರ್ತೇನೆ. ಇದಕ್ಕೆ ಇವಾಗ ಒಂದು ಸ್ವಲ್ಪ ಹಳದಿ ಪೌಡ್ರನ್ನ ಸೇರಿಸ್ಕೊಳ್ಳೋಣ. ಇವಾಗ ಹಾಕೋದ್ರಿಂದ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಎಲ್ಲ ಪದಾರ್ಥಗಳ ಜೊತೆಗೆ. ನೋಡಿ, ಇಷ್ಟು ಸಾಕು. ಹಾಗೆಯೇ ಸ್ವಲ್ಪ ಇಂಗು ಕೂಡ ಬೆರೆಸ್ಕೊಳ್ಳೋಣ. ಇಂಗು ಕೂಡ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಇಷ್ಟು ಸಾಕು ಇಂಗು. ನೈಸಾಗಿ ಪೌಡ್ರ್ ಮಾಡ್ಕೊಂಬಿಡೋಣ. ಇಲ್ಲಿ ನೋಡಿ, ರಸಮ್ ಪೌಡ್ರ್ ರೆಡಿ ಆಯಿತು. ನಾನು ಚೆನ್ನಾಗಿ ನೈಸಾಗೆ ಮಿಕ್ಸಿ ಮಾಡ್ಕೊಂಬಂದೆ. ತುಂಬ ಚೆನ್ನಾಗಿ ಬಂದಿದೆ. ವಾಸನೆ ಕೂಡ ತುಂಬ ಸೂಪರಾಗಿದೆ. ನೋಡಿ, ತುಂಬಾ ನೈಸಾಗಿದೆ. ಇಷ್ಟಿದ್ರೆ ಸಾಕು. ಇದೊಂದು ರಸಮ್ ಪೌಡರ್ ಒಂದಿದ್ದರೆ ಕ್ವಿಕ್ಕಾಗಿ ಬೇಗ ಕೂಡ ನಾವು ರಸಮ್ನ ರೆಡಿ ಮಾಡ್ಕೋಬೋದು. ನೋಡಿ, ನಾವು ಇದನ್ನು ಏರ್ ಟೈಟ್ ಗ್ಲಾಸ್ ಜಾರಲ್ಲಿ ಹಾಕಿಟ್ಬಿಡೋಣ. ಇದು ಸುಮಾರಾಗಿ ಒಂದು 6 ಮಂತ್ವರೆಗೂ ಬರುತ್ತೆ. ನಾವು ಆರಾಮ್ಸೆ
ರಸಮ್ನ ರೆಡಿ ಮಾಡ್ಕೋಬೋದು. ಹಾಗಾಗಿ ನಾವು ಏನು ಮಾಡೋಣ, ಒಂದು ಗ್ಲಾಸ್ ಜಾರಲ್ಲಿ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೇಕು. ಬನ್ನಿ ಇದನ್ನು ನಾನು ಇವಾಗ ಒಂದು ಜಾರ್ಗೆ ಹಾಕಿ ತೋರಿಸ್ತೇನೆ ನಿಮಗೆ. ಇಲ್ಲಿ ನಾನು ಒಂದು ಜಾರ್ನ ತೊಗೊಂಡಿದ್ದೇನೆ. ಈಗ ನಾನು ರಸಮ್ ಪೌಡರ್ನ ಜಾರಲ್ಲಿ ಹಾಕ್ತಾ ಇದ್ದೇನೆ. ನೋಡಿ, ರಸಮ್ ಪೌಡರ್ ರೆಡಿ ಆಯಿತು. ನಾನು ಒಂದು ಗ್ಲಾಸ್ ಜಾರಲ್ಲಿ ಹಾಕಿದ್ದೇನೆ. ಹೀಗೆ ನಾವು ರಸಮ್ ಪೌಡರ್ನ ರೆಡಿ ಮಾಡಿಬಿಟ್ಟು ಒಂದು ಜಾರಲ್ಲಿ ಹಾಕೊಂಡು ಇಟ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ, ಬೇಗ ಕೂಡ ಮಾಡ್ಕೋಬೋದು. ಇವಾಗ ನಾವು ಇದನ್ನು ಮುಚ್ಚಳನ ಮುಚ್ಚಿಬಿಟ್ಟು ಗಾಳಿ ಆಡ್ದಂಗೆ ಮುಚ್ಚಳ ಮುಚ್ಚಬೇಕು. ನೋಡಿ, ನಾನು ಇಲ್ಲಿ ಜಾರ್ನ ಕ್ಲೋಸ್ ಮಾಡಾಯಿತು. ಈ ಪೌಡರ್ನ ನಾವು ಆರಾಮ್ಸೆ 6 ಮಂತ್ವರೆಗೂ ಯೂಸ್ ಮಾಡ್ಕೋಬೋದು. ಬೇಕಂದರೆ ಜಾಸ್ತಿ ಕೂಡ ಮಾಡ್ಕೋಬೋದು, ಹಾಗೇನಿಲ್ಲ. ಇಲ್ಲ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳೋದ್ರಿಂದ ಫ್ರೆಶ್ ಆಗಿರುತ್ತೆ, ಅದು ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ನೋಡಿ, ಹೊರಗಡೆಯಿಂದ ತೊಗೊಂಬರೋ ಬದಲು ಹೀಗೆ ನಾವು ಮನೆಯಲ್ಲೇ ಒಂದು ಪೌಡರ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಆರಾಮ್ಸೆ ನಾವು ಮಾಡ್ಕೋಬೋದು ರಸಮ್ ಪೌಡರ್ನ. ನಾನು ಮಾಡಿರುವಂಥ ರಸಮ್ ಪೌಡರ್ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋನ ನೋಡಿದ್ದಕ್ಕೆ.